ಹಾಯ್ ಆಲ್. ಸೊ ಪ್ಲ್ಯಾಂಟ್ಸ್ ನನಗೆ ತುಂಬ ಇಷ್ಟ. ಸೊ ನಾನು ತುಂಬ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಆದಷ್ಟು ನನ್ನ ಹತ್ರ ಇರೋ ಜಾಗದಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋದು, ಅದನ್ನು ಹೇಗೆ ಕೇರ್ ಮಾಡೋದು, ಪ್ಲ್ಯಾಂಟ್ಸ್ ಲೈಫ್ ಸೈಕಲ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾಂಟ್ಸ್ಗೆ ನೀರು ಹಾಕ್ತಾ ಅಂತ ಹೇಗೆ ಮೇಂಟೈನ್ ಮಾಡೋಣ ಅಂತ ತೋರಿಸ್ತೀನಿ. ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ ಅಂದ್ಕೊತೀನಿ, ಆಮೇಲೆ ತೋರಿಸ್ತೀನಿ ಏನೇನು ಪ್ಲ್ಯಾಂಟ್ಸ್ ಇದೆ, ಏನೇನು ಮಾಡ್ತಾ ಇದ್ದೀನಿ ಅಂತ. ಸೊ ಈಗ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎವ್ರಿ 2 days ಒನ್ಸ್ ಪ್ಲ್ಯಾಂಟ್ಗೆ ನೀರು ಹಾಕ್ತೀನಿ ಸಮ್ಮರಲ್ಲಿ. ಮೇನ್ ಥಿಂಗ್ ನೋಡಬೇಕಾಗಿರೋದು ಮಣ್ಣಿನ್ನು ಒದ್ದೆ ಇದೆ ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸಮ್ಮರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ಪ್ಲ್ಯಾಂಟಿಗೆ ಕೆಳಗಡೆ ಆಲ್ ಪ್ಲ್ಯಾಂಟ್ಸ್ ಇದೆ. ನಾನು ಏನಕ್ಕೆ ಹಾಕ್ತೀನಿ ಅಂದರೆ ಆದಷ್ಟು ವಾಟರ್ನ ರಿಟೈನ್ ಮಾಡುತ್ತೆ. ಒಣಗಿರೋ ಎಲೆಗಳೆಲ್ಲ ಇದೆ. ಸೊ ನಾನು ಗಾರ್ಡನಲ್ಲಿ ಏನೇನು ವೇಸ್ಟ್ಗಳು ಸಿಗುತ್ತೋ ಆ ವೇಸ್ಟನ್ನೆಲ್ಲ ಪ್ಲ್ಯಾಂಟ್ಸ್ಗೆ ಯೂಸ್ ಮಾಡ್ತೀನಿ. ಅದು ವಿಂಟರ್ ಟೈಮಲ್ಲಿ ಆ ಥರ ಪ್ಲ್ಯಾಂಟ್ಸ್ ವೇಸ್ಟ್ನ ಏನು ಮಾಡ್ತೀನಿ ಅಂದರೆ ರೀಪಾಟಿಂಗ್ ಮಾಡಬೇಕಾದ್ರೆ ಅರ್ಧ ಮಣ್ಣು ತೆಗೆದು ಮಧ್ಯದಲ್ಲಿ ಅನ್ವಾಂಟೆಡ್ ಲೀವ್ಸ್ನ ಹಾಕಿದ ಮಣ್ಣು ಹಾಕಿ ಗಿಡ ಹಾಕ್ತೀನಿ. ಸೊ ಅದರಿಂದ ಅದು ಗೊಬ್ಬರ ಆಗುತ್ತೆ ಆಯಿತಾ. ನೀರು ಹಾಕ್ಬೇಕಾದ್ರೆ ಅಷ್ಟೇ, ಯಾವಾಗಲೂ ಬೇರ್ಗೆ ಅಂದರೆ ಡೈರೆಕ್ಟ್ ಪಾಟ್ಗೆ ಹಾಕ್ಬೇಕಂತ ಯೂಸ್ ಇಲ್ಲ. ಆಮೇಲೆ ಎಷ್ಟೇ ಮಣ್ಣು ಕೂತಿದ್ರು ಆ ಎಲೆ ಕ್ಲೀನ್ ಆಗುತ್ತೆ. ಆಮೇಲೆ ಎಂಟೈರ್ ಗಿಡ ತಂಪಾಗುತ್ತೆ. ನೋಡ್ಬೋದು ಎಲ್ಲ ಎಲೆಗಳು ಉಟ್ಟಾಗಿರುತ್ತೆ. ನೀವು ಬಿಸಿಲಲ್ಲಿ ಜಾಸ್ತಿ ಇದ್ರೆ ಈ ಲೀವ್ಸ್ ಬರುತ್ತೆ, ನೆರಳಲ್ಲಿದ್ರೆ ಈ ಥರ ಲೀವ್ಸ್ ಬರುತ್ತೆ. ಮೆಹಂದಿ ಗಿಡ ಇದು ಒಂದು ವಾಟರ್ ಬ್ಯಾಗ್. ತುಂಬ ಮಳೆ ಇರೋ ಜಾಗದಲ್ಲಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ರಬ್ಬರ್ ಪ್ಲಾಂಟ್ ತುಂಬ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. 2 months ಒಂದೇ ಲೀಫ್ ಬೆಳೆಯೋದು, 2 monthsಗೆ ಬರೀ 1 ಲೀಫ್ ಬರುತ್ತೆ. ಮನಿ ಪ್ಲಾಂಟ್. ಸೊ ಮನಿ ಪ್ಲಾಂಟ್ ನಂಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ತುಂಬ ಕಡೆ ಮನಿ ಪ್ಲಾಂಟ್ ಶೇಪ್ಸ್ ಅಲ್ಲಿ ಇರುತ್ತೆ. ಇದು ಆಕ್ಚುಲಿ ಮದುವೆಗಳಲ್ಲಿ ನಾವು ಡೆಕೋರೇಷನ್ಸ್ ಅಲ್ಲಿ ನೋಡ್ತೀವಿ. ಗಾರ್ಡನ್ ಒಳಗೆ ಬುದ್ಧ ಇದ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಬುದ್ಧನ ಮೇಲೆ ನೀರು ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಪ್ಲಾಂಟ್ಸೇ ಫುಲ್ ಕವರ್ ಮಾಡ್ಬಿಟ್ಟಿದೆ ಬುದ್ಧನ. ಲೋಟಸ್ ಆಕ್ಚುಲಿ ಲೋಟಸ್ ಬೆಳಿಬೇಕಂದ್ರೆ ತುಂಬಾ ದೊಡ್ಡ ಜಾಗ ಬೇಕು, ಅಂದ್ರೆ ಕೆರೆನೋ ಅಥವಾ ದೊಡ್ಡ ಪಾಂಡ್ ಬೇಕು. ಅದೇ ನನ್ಗೆ ಆಗೋದಿಲ್ಲ. ಬಟ್ ನಂಗೆ ಲೋಟಸ್ ಕಮಲ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಒಂದು ವಾಟರ್ ಲಿಲ್ಲಿ ತಂದು ಹಾಕಿದ್ದೀನಿ. ಸೊ ವಾಟರ್ ಲಿಲ್ಲಿ ಇದರಲ್ಲಿ ಬ್ಲೂ ಶೇಡ್ಸ್ ಫ್ಲವರ್ಗಳು ತುಂಬ ಚೆನ್ನಾಗಿರುತ್ತೆ. ಸೊ ಸ್ಪ್ರೆಡಿಂಗ್ ಟೈಮ್ ಫೇಸಲ್ಲಿದೆ, ಅಂದರೆ ಒಂದು ಪಕ್ಕ ಒಂದು ಬೆಳೀತಾ ಇದೆ. ನೋಡ್ಬೋದು ಇದು ಒಂದು ಪ್ಲ್ಯಾಂಟ್ ಆದರೆ ಇಲ್ಲಿ ಒಳಗೆ ಸ್ಮಾಲ್ ಪ್ಲ್ಯಾಂಟ್ಸ್ ಸಪ್ರೇಟಾಗಿ ಗ್ರೋ ಆಗ್ತಿದೆ ಅಂತ ಇದೆ. ಇದ್ರದ್ದು ರೂಟ್ಸ್ ಬಂದು ಏರಿಯಲ್ ರೂಟ್ಸ್ ತುಂಬ ಇರುತ್ತೆ, ತುಂಬ ಕಡೆ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಅದೇ ಅರೆಕ ಪಾಮ್ದು ಇನ್ನೊಂದು ಪ್ಲ್ಯಾಂಟು ಇದರಲ್ಲಿ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಒಳ್ಳೆ ಗ್ರೋಯಿಂಗ್ ಫೇಸಲ್ಲಿದೆ ಗಿಡ. ಈಗ ಇದ್ರದ್ದು ನ್ಯೂ ಲೀಫ್ ಬಂದರೆ ಈ ಥರ ಕಟ್ಟಿಯಾಗಿರುತ್ತೆ. ವಿತಿನ್ 2 to 3 days ಇದು ಓಪನ್ ಆಗುತ್ತೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಲೀವ್ಸ್ ಅಂತ. ಅಲ್ಲಿಂದ ಅಲ್ಲಿವರೆಗೂ ಇದು ನನ್ನ ಫೇವ್ರೆಟ್ ಪ್ಲ್ಯಾಂಟ್. ಆ್ಯಕ್ಚುಲಿ ಈಗ ಹೀಗೆ ತೋರಿಸಿದ್ರೆ ಅಷ್ಟು ಕಾಣಿಸಲ್ಲ, ಸ್ವಲ್ಪ ಔಟ್ಸೈಡ್ ಹೋಗಿ ತೋರಿಸ್ತೀನಿ. ಸೊ ಇದು ಬಂದು ಸ್ಪೈಡರ್ ಪ್ಲ್ಯಾಂಟ್ಸ್. ಈ ಒಂದು ಪ್ಲ್ಯಾಂಟಿನ ನಾನು ತುಂಬ ಪ್ಲ್ಯಾಂಟ್ಸ್ ಮಾಡಿ ತುಂಬ ಬೆಳೆಸಿದ್ದೀನಿ ಪ್ಲ್ಯಾಂಟ್ನ. ಈ ಆರ್ಕಿಡ್ ಬಂದು ನನ್ನ ಹತ್ರ 2 ಆರ್ಕಿಡ್ ಇದೆ, ಒಂದು ಪಿಂಕ್ ಒಂದು ಪರ್ಪಲ್. ತುಂಬ ಚೆನ್ನಾಗಿದೆ. ಬಟ್ 1 ವರ್ಷಕ್ಕೆ ಒಂದೇ ಹೂವು ಬಿಡೋದಿದ್ದು ಆರ್ಕಿಡ್. ಬೌನ್ಸಾಯಿ ಪ್ಲ್ಯಾಂಟ್ಸ್. ಇಲ್ಲೊಂದು ಬೌನ್ಸಾಯಿ ಇದೆ. ಬೌನ್ಸಾಯಿ ಮಾಡಬೇಕಂದ್ರೆ ಪ್ಲ್ಯಾಂಟ್ಸ್ನ ಅದೇ ಸೈಜಲ್ಲಿ ರೀಟೈನ್ ಮಾಡ್ಕೋಬೇಕು. ರೀಟೈನ್ ಮಾಡಬೇಕಂದ್ರೆ ನಾವು ಕಟ್ ಮಾಡ್ತಾ ಹೋಗ್ಬೇಕು. ಇದು ಮಾನ್ಸ್ಟೆರಾ ಪ್ಲ್ಯಾಂಟ್. ಈ ಲೀಫ್ ಶೇಪ್ ಅಥವಾ ಸೈಜ್ ನಂಗೆ ತುಂಬ ಇಷ್ಟ. ಈ ಬಳ್ಳಿಗಳಿಗೆ ಸಮ್ಮರ್ ಟೈಮಲ್ಲಿ ಬೇಗ ಒಣಗ್ಬಿಡುತ್ತೆ. ಕೆಳಗಡೆ ಈ ನೇತಾಡ್ತಿರೋ ಅಷ್ಟು ಪಾರ್ಟ್ನ ತೆಗೆದು ಮೇಲ್ಗಡೆ ಈ ಥರ ಎತ್ತಿ ಕವರ್ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ಅಷ್ಟು ಬೇಗ ಮಣ್ಣು ಡ್ರೈ ಆಗಲ್ಲ. ಗಿಡನೂ ಕೂಡ ಹೊಸದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ರೂಟ್ಸ್ ಎಲ್ಲ ಮತ್ತೆ ಕನೆಕ್ಟ್ ಆಗುತ್ತೆ, ಹೊಸದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂಥರ ಬಟಾಣಿ ಥರ ಇರುತ್ತೆ ಗಿಡ. ಈ ಥರ ಫಾಲ್ಸ್ ಮುಟ್ಟುಗಳನ್ನ ಜೋಡಿಸಿ ಹಾಕ್ತಂದೆ. ಇಲ್ಲಿ ಇದು ಒಣಗಿರೋ ಅಷ್ಟು ಎಲೆಗಳನ್ನ ಮಾವಿನ ಗಿಡ. ಇದನ್ನು ಬೌನ್ಸಾಯಿ ಕಾನ್ಸೆಪ್ಟಲ್ಲೇ ಬೆಳೆಸ್ತಾ ಇದ್ದೀನಿ. ಪಲಾವೆಲ್ಲ ಅಂದರೆ ಯಾವುದು ಬಿರಿಯಾನಿ ಮಾಡಬೇಕಾಗಲಿ ಪಲಾವ್ ಮಾಡಬೇಕಾಗಲಿ ಇರೋದು ಲೀವ್ಸ್ನ ಹಾಕ್ತೀವಿ. ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ, ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಗಿಡ ಇದ್ದಂಗೆ ಎಷ್ಟು ದೊಡ್ಡ ಗಾರ್ಡನ್ ಬೇಕಾದ್ರೂ ಕವರ್ ಮಾಡಿಬಿಡುತ್ತೆ. ಇದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಈರುಳ್ಳಿ ಗಿಡ. ಸೊ ಇದು ಈರುಳ್ಳಿ ಗಿಡ ಬಂದು ಈರುಳ್ಳಿ ಎಲೆಯನ್ನು ತುಂಬ ಉಪಯೋಗಿಸಿದ್ದೀನಿ ನಾನು. ಫ್ಲವರು ಬಿಟ್ಟಿದೆ.
ನೋಡ್ಬೋದು ಈ ಪ್ಲ್ಯಾಂಟಲ್ಲಿ ಈ ಫ್ಲವರ್ ಇದೆಲ್ಲ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ಶಂಖಪುಷ್ಪ ಅಂತ ಅಂತಾರೆ. ಇದರಲ್ಲಿ ವೈಟ್ ಬರುತ್ತೆ, ಬ್ಲೂನು ಬರುತ್ತೆ. ಈ ಗ್ರೀನ್ ಟೀ ಹೇಗೆ ಫೇಮಸ್ಸು, ಇದು ಬ್ಲೂ ಟೀನು ಹಾಗೆ ಫೇಮಸ್ಸು. ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಗಾರ್ಡನಲ್ಲಿ ಹಾಕಿದ್ರೆ ಈಸಿ ಮೇಂಟೆನೆನ್ಸ್ ಗಿಡ. ಇದು ತುಂಬ ಬೇಗ ಬೆಳೆಯುತ್ತೆ. ಆಮೇಲೆ ಇದಕ್ಕೆ ನೀರು ರೆಗ್ಯುಲರ್ ಬೇಕು, ಬೇಗ ಒಣಗೋಗುತ್ತೆ. ನನಗೆ ಗೊತ್ತಿರೋ ಬೆನಿಫಿಟ್ಸ್ ಏನಂದರೆ ಆ್ಯಕ್ಚುಲಿ ವೆಯ್ಟ್ ಲಾಸ್ಗೆ ಮೆನ್ಸ್ಟ್ರುವಲ್ ಸೈಕಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಅದು ಮನಿ ಪ್ಲ್ಯಾಂಟು ಆ್ಯಕ್ಚುಲಿ ಏನು ಮಾಡಿದೆ ಅಂದರೆ ನಮ್ಮ ಮನೆ ಸುತ್ತ ಇರೋ ಒಂದು ಮರದ ಕಡ್ಡಿ ತಗೊಂಡು ಅದಕ್ಕೆ ದೊಡ್ಡ ಸ್ಟ್ಯಾಂಡ್ ಥರ ಮಾಡಿದ್ದೀನಿ. ತುಂಬ ದೊಡ್ಡ ಗಿಡ ಆಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದನ್ನು ನಾವು ಸ್ಲಿಪ್ಪರ್ಸ್ ಆ್ಯಕ್ಚುಲಿ ಯೂಶ್ವಲಿ ನಾವು ರೆಡಿ ಆಗಬೇಕಾದ್ರೆ ಹೆಡ್ ಟು ಟೋ ಹೆಂಗೆ ರೆಡಿ ಆಗಿದ್ದೀವಿ ಎಲ್ಲ ನೋಡ್ಕೋತೀವಿ. ಆದರೆ ನಾವು ಏನು ಸ್ಲಿಪ್ಪರ್ ಹಾಕಿದ್ದೀವಿ ಅದು ಹೆಂಗೆ ಕಾಣುತ್ತೆ ಔಟ್ಫಿಟ್ ಜೊತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಮಿರರ್ನ ನಾನು ಔಟ್ಸೈಡ್ ಪ್ಲೇಸ್ ಮಾಡಿ ಡೆಕೋರೇಷನ್ ಆಗಿ ಈ ಪ್ಲ್ಯಾಂಟ್ಸ್ನ ಯೂಸ್ ಮಾಡಿದ್ದೀನಿ. ಎಂಟೈರ್ ಗಾರ್ಡನ್ ಮಾಡೋಕ್ಕೆ ಈ ಥರ ಕಾಣುತ್ತೆ. ಇನ್ನು ಕಾಫಿ ಟೈಮ್ ಅಥವಾ ಬೆಳಗ್ಗೆ ಅಡುಗೆ ಮಾರ್ನಿಂಗ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ಎಂಟೈರ್ ಡೇ ನೋಡೋದು ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಒಂದು ಎಳೆ ಸನ್ಲೈಟ್ ಬರುತ್ತೆ. ಆಮೇಲೆ ಸನ್ಸೆಟ್ ಆಗಬೇಕಾದ್ರೆ ಒಂದು ಶೇಡ್ಸ್ ಇರುತ್ತೆ, ಆ ಶೇಡ್ಸಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ.